ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್. ಅಂಕಿತಾ ಪೂಜೆ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಟಿದ್ದಾಳೆ. ಬಟ್ ಅವಳಿಗೆ ಹಲ್ಲು ನೋವು ಅಂತ ತುಂಬಾ ಬೇಜಾರಾಗಿದ್ಲು. ಟೆಸ್ಟ್ ಇರೋದ್ರಿಂದ ಬೇರೆ ಆಪ್ಷನ್ ಇಲ್ಲ, ಹೋಗಲೇಬೇಕಿತ್ತು. ನಾನು ಮಕ್ಕಳಿಗೆಲ್ಲ ಟಿಫನ್ ಮಾಡಿಕೊಟ್ಟು ಹುಡುಗರು ಸ್ಕೂಲ್ಗೆ ಹೋದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ. ಇನ್ನು ಸೂರ್ಯನ ಕಿರಣ ಸ್ವಲ್ಪ ಆದರೂ ಮನೆ ಮೇಲೆ ಬೀಳಬೇಕು. ಅಟ್ಲೀಸ್ಟ್ ಮನೆ ಒಳಗಡೆ ಒಂದಷ್ಟು ಸೂರ್ಯನ ಕಿರಣ ಬೀಳೋದ್ರಿಂದ ತುಂಬಾ ಪಾಸಿಟಿವ್ ಅಂತ ಹೇಳ್ತಾರೆ. ನನಗೆ ಖುಷಿ ವಿಷಯ ಏನಂದರೆ, ನಾವು ಮಾಡಿದ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ಈ ರೀತಿ ಸ್ವಲ್ಪ ಆದರೂ ಸೂರ್ಯನ ಕಿರಣ ಬೀಳ್ತಾ ಇರುತ್ತೆ. ಕೆಲವೊಂದು ಟೈಮು ನಾವೇನು ಮುಂದೆ ಅಡುಗೆ ಮನೆ, ದೇವ್ರ ಮನೆ ಮತ್ತು ರೂಮ್ ಎಲ್ಲ ಕಡೆಯೂ ಬೀಳ್ತಾ ಇರುತ್ತೆ. ನಾನು ಅದನ್ನು ನೋಡಿದಾಗ ತುಂಬ ಖುಷಿ ಪಡ್ತಾ ಇರ್ತೀನಿ. ಚಿಕ್ಕ ಹುಡುಗರಿದ್ದಾಗಿಂತೂ ಆ ರೀತಿ ಬೆಳಕು ಪಾಸಾದಾಗ ಅದ್ರ ಜೊತೆ ಕೈ ಹಿಂಗೆ ಅಡ್ಡ ಕೊಡೋದು, ಏನೋ ಒಂದು ಕೈ ಮೇಲೆ ಆ ಬೆಳಕು ಬಿದ್ದಾಗ ಖುಷಿ ಪಡೋದು, ಈ ಥರ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಅದೆಲ್ಲ ನೋಡಿ ನೆನಪಾಗ್ತಿತ್ತು. ಇನ್ನು ನಾನು ಬಂದಿರೋ ದೇವಸ್ಥಾನ ಅಂತ ಹೇಳೋದಾದರೆ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಇದಿರೋದು ಬಂದು ಮಹಾಲಕ್ಷ್ಮಿ ಲೇಔಟಲ್ಲಿ. ನಾನು ಅಂದ್ಕೊಂಡೆ ಪೂಜೆ ಮುಗ್ದೋಗಿರುತ್ತೆ ಅಂತ, ಬಟ್ ಇನ್ನೂ ಹೋಮ ನಡೀತಾ ಇತ್ತು. ಇನ್ನು ಇಲ್ಲಿ ನಾವು ನೋಡ್ತಿರೋದು ಬಂದು ಲಕ್ಷ್ಮೀ ದೇವಿ. ಹಾಗೆ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಗರುಡಗಂಬದ ಹತ್ರ ಹೋಗಿ ಅಲ್ಲೂ ಸಹ ದೇವ್ರ ದರ್ಶನ ಮಾಡಿಕೊಂಡೆ. ಇಲ್ಲಿ ದೇವ್ರದ್ದು ಪಾದ ಸಹ ಇಟ್ಟಿದ್ದಾರೆ. ಇನ್ನೂ ಈ ದೇವಸ್ಥಾನಕ್ಕೆ ನನಗೆ ಯಾವಾಗ ಮನಸ್ಸು ಬರುತ್ತೋ ಅವಾಗೆಲ್ಲ ಬರ್ತಾ ಇರ್ತೀನಿ. ಕೆಲವು ಸತಿ ವಾರಕ್ಕೊಂದ್ಸತಿ ಬರ್ಬೋದು ಅಥವಾ ತಿಂಗಳಿಗೊಂದ್ಸತಿ, ನನಗೆ ಯಾವಾಗ ನೆನಪಾಗ್ತಾ ಇರುತ್ತೆ ಅವಾಗೆಲ್ಲ ಬರ್ತೀನಿ. ಆದರೆ ರಥ ಸಪ್ತಮಿ ದಿನ ಮತ್ತು ಶ್ರಾವಣ ಮಾಸದಲ್ಲಿ ಮಾತ್ರ ಒಂದು ಸತಿ ಬಂದು ಹೋಗ್ತೀನಿ. ಒಂದು 4 ವರ್ಷದಿಂದ ನಾನು ರಥ ಸಪ್ತಮಿಯಲ್ಲಿ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಾಗಿದ್ದು. ಆ ಕಾರಣಕ್ಕೆ ಒಂದು 4 ಇಯರ್ಸಿಂದನೂ ನಾನು ರಥ ಸಪ್ತಮಿಯಲ್ಲಿ ನಾನು ಮಿಸ್ ಮಾಡ್ಕೊಳ್ದೆ, ಆದಷ್ಟು ಬರೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇವತ್ತಿನ ದಿನ ಬಂದು ಕೆಲವೊಂದಷ್ಟು ಯೋಗ ಟೀಮ್ ಅವರೆಲ್ಲ ಸೇರಿಕೊಂಡು 1008 ಬಾರಿ ಸೂರ್ಯ ನಮಸ್ಕಾರನ ಮಾಡ್ತಾರೆ. 4:15 ಬೆಳಗಿನ ಜಾವನೇ ಸ್ಟಾರ್ಟ್ ಮಾಡ್ತಾರಂತೆ. ರಾತ್ರಿ ಒಂದು 8 ಗಂಟೆ 9 ಗಂಟೆ ಆಗ್ಬೋದು ಮುಗಿಯೋದಕ್ಕೆ. ಇನ್ನು ಇವ್ರು ಬಂದು ಅಣ್ಣನ ಹೆಂಡ್ತಿ. ಇವರು ಸಹ ಈ ಟೀಮಲ್ಲಿದ್ದಾರೆ. ಇವರು ಕಂಟಿನ್ಯೂಸ್ ಆಗಿ ಮಾಡೋದಕ್ಕಿಂತ 1 ಅವರು ನಮಸ್ಕಾರ ಮಾಡೋದು, ಹಾಗೆ 1 ಅವರ್ ರೆಸ್ಟ್ ಮಾಡೋದು, ಈ ರೀತಿ ಮಾಡಿಕೊಂಡು 1008 ಬಾರಿ ಇವತ್ತಿನ ದಿನ ಮುಗಿಸ್ಕೊಳ್ತಾರೆ ಸೂರ್ಯ ನಮಸ್ಕಾರ ಮಾಡೋದನ್ನು. ಇದ್ರ ಜೊತೆಗೆ ಹಾಗೆ ಇಲ್ಲಿ ಸೂರ್ಯನಿಗೆ ಕೆಲವೊಂದು ವಿಶೇಷವಾದ ಪೂಜೆಗಳು, ಹೋಮಗಳನ್ನ ಸಹ ಮಾಡ್ತಾ ಇದ್ರು. ಹಾಗೆ ಆಂಜನೇಯ ಸ್ವಾಮಿ ಹೋಮ ಆಗಿರ್ಬೋದು, ನವಗ್ರಹ ಹೋಮ ಆಗಿರ್ಬೋದು, ಎಲ್ಲ ಸಹ ನಡೀತಿತ್ತು. ಸರಿಯಾದ ಟೈಮ್ಗೆ ಬಂದು ಪೂರ್ಣಾವತಿ ನೋಡೋ ಭಾಗ್ಯ ನನಗಂತೂ ಸಿಕ್ತು. ಈ ವಿಡಿಯೋ ಮುಖಾಂತರ ನಿಮಗೂ ಸಹ ಅನುಗ್ರಹ ಸಿಗಲಿ. ಎಲ್ಲರೂ ಸಹ ದೇವ್ರಿಗೆ ಪೂರ್ಣಾವತಿ ಕೊಟ್ಟಾದಮೇಲೆ ಪ್ರಸಾದನ ಸ್ವೀಕರಿಸಿ ಒಂದಷ್ಟು ಜನ ಯೋಗ ಟೀಮ್ ಅವರೆಲ್ಲ ಮತ್ತೆ ಅವರ ಪ್ಲೇಸ್ಗೆ ಹೊರಟರು. ಒಂದು ಸ್ವಲ್ಪ ಹೊತ್ತು ಅವರು ರೆಸ್ಟ್ ಮಾಡಿ ಮತ್ತೆ ಅವರು ಯೋಗನ ಸ್ಟಾರ್ಟ್ ಮಾಡಿಕೊಂಡ್ರು. ಅಂದರೆ ಏನು ಸೂರ್ಯನಿಗೆ ನಮಸ್ಕಾರ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಯೋಗ ಮಾಡೋದಂದರೆ ಈಸಿಯಾಗಿ ಮಾಡ್ಬೋದು. ಬೆಳಗಿಂದ ಸಂಜೆವರೆಗೂ ನಾವು ಕೆಲ್ಸಕ್ಕೆ ಹೋಗಿ ಬಂದರೂ ಇಷ್ಟು ಸ್ಟ್ರೆಸ್ ಆಗಲ್ಲ. ಬೇಕಂದರೆ ಟ್ರೈ ಮಾಡಿ. ಒಂದು ಸತಿ ನೀವು ಸೂರ್ಯ ನಮಸ್ಕಾರನ ಮಾಡಿದ್ರೇ ಅಷ್ಟು ಟಯರ್ಡ್ ಅನಿಸುತ್ತೆ, ಅಷ್ಟು ಸ್ಟ್ರೆಸ್ ಅನಿಸುತ್ತೆ. ಪ್ರಾಕ್ಟೀಸ್ ಇಲ್ಲದೆ ಸುಮ್ಮನೆ ನಾವು ಮಾಡೋದಕ್ಕಾಗಲ್ಲ.
ಇದರಲ್ಲಿ ಖುಷಿ ವಿಷಯ ಏನಂದರೆ ತುಂಬ ಏಜ್ ಆದವರು ಸಹ 1008 ಬಾರಿ ಸೂರ್ಯ ನಮಸ್ಕಾರನ ಮಾಡ್ತಿದ್ರು. ಬಟ್ ಅವ್ರಿಗೆ ಇನ್ನೆಷ್ಟು ಪ್ರಾಕ್ಟೀಸ್ ಇರ್ಬೋದು, ಅಷ್ಟು ಎನರ್ಜಿ ಇರ್ಬೋದು ಅಂತ ನನಗನ್ನಿಸ್ತು. ಯಾಕಂದರೆ ನಾನು ಸಹ ಮನೇಲಿ 1 ಬಾರಿ ಅಥವಾ 2 ಬಾರಿ ಅಷ್ಟೇ ನಾನು ಮಾಡೋದಕ್ಕಾಗೋದು, ಅಷ್ಟಕ್ಕೆ ಸ್ಟ್ರೆಸ್ ಅನಿಸುತ್ತೆ. ಇನ್ನು 1008 ಬಾರಿ ಡೈಲಿ ಖಂಡಿತ ಮನೇಲಂತೂ ಯಾರೂ ಪ್ರಾಕ್ಟೀಸ್ ಮಾಡಿರಲ್ಲ. ಇನ್ನು ಇಷ್ಟು ಏಜಲ್ಲಿ ಬಂದು ಇಲ್ಲಿ ಸೂರ್ಯ ನಮಸ್ಕಾರನ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಸೊ ಅವ್ರಿಗೆ ಸೂರ್ಯನ ಆಶೀರ್ವಾದ ಖಂಡಿತ ಇರುತ್ತೆ. एकं द्वे त्रीणि चत्वारि पञ्च षट् सप्त अष्ट नव दश एकादश द्वादश नमस्कारस्ते विश्रामः। ಸೊ ಪೂಜೆ ಮುಗಿದ್ಮೇಲೆ ನಾನು ಬಂದಿದ್ದಂಥ ಪ್ಲೇಸ್ ಅಂದರೆ ಈ ಮೆಡಿಟೇಷನ್ ಜಾಗ. ಸೊ ಇದಂತೂ ನಾನು ಯಾವ ಸತಿ ಬಂದರೂ ಮಿಸ್ ಮಾಡ್ಕೊಳ್ದೆ 1 ನಿಮಿಷ ಆದರೂ ಕುತ್ಕೊಂಡು ಹೋಗ್ತೀನಿ. ಇನ್ನು ಈ ಸೂರ್ಯ ನಮಸ್ಕಾರದ ಬಗ್ಗೆ ಹೇಳೋದಾದರೆ 12 ಸ್ಟೆಪ್ ಏನು ಅವ್ರು ಮಾಡ್ತಾರೆ, 12 ನಮಸ್ಕಾರಗಳು, ಅದಕ್ಕೆ 1 ಕೌಂಟ್ ಲೆಕ್ಕ. ಆ ರೀತಿ 1 ಕೌಂಟು 1008 ಟೈಮ್ ಅವ್ರು ಮಾಡ್ತಾರೆ. ಇದರಲ್ಲಂತೂ ವಯಸ್ಸಾದವರೆಲ್ಲ ಮಾಡ್ತಿರೋದು ತುಂಬಾ ಖುಷಿ ವಿಷಯ. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಇಲ್ಲಿ ಬುಕ್ ಸ್ಟಾಲ್ ಇತ್ತು, ಇಲ್ಲಿ ದೇವ್ರಿಗೆ ಸಂಬಂಧಪಟ್ಟಿದಂಥ ಎಲ್ಲ ಸ್ಟೋರಿ ಬುಕ್ಸ್ಗಳು ಹಾಗೆ ಫೋಟೋಸ್ಗಳನ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಇಲ್ಲಿಂದ ನಾನು ಹೊರಟೆ. ಇನ್ನು ಅಂಕಿತಾ ಹಲ್ನೋವು ಅಂತ ಇದ್ಲು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಲಂಚ್ ಬಾಕ್ಸ್ ಅವಳು ಕಟ್ಟಿರಲಿಲ್ಲ. ಸೊ ಮಧ್ಯಾಹ್ನನೇ ಅವಳನ್ನ ಕರ್ಕೊಂಡು ಬರಬೇಕಂತ ಸ್ಕೂಲ್ ಹತ್ರ ಹೋದೆ. ಇನ್ನು ನಾನು ಹೋಗೋಷ್ಟೊತ್ತಿಗೆ ಅವಳಿಗೆ ಆಲ್ರೆಡಿ ಹಲ್ನೋವು ತುಂಬಾ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ ಕಾರಣಕ್ಕೆ ನಾನು ಸ್ಕೂಲಿಂದ ಹಾಗೇ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಮಧ್ಯಾಹ್ನ ಆಗಿರೋದ್ರಿಂದ ಹಾಸ್ಪಿಟ್ಲು ಕ್ಲೋಸ್ ಆಗಿರುತ್ತೆ ಅಂತ. ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.